ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಾಂಬ್ಳೆ. ನನ್ನ ಮುಖ ಪರಿಚಯ ತಮಗೆಲ್ಲರಿಗೂ ಈ ಧಾರವಾಡದಲ್ಲಿ ಇದ್ದವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳ ಕಷ್ಟ ಹೋರಾಟ ಅಂತ ಬಂದಾಗ ನಾವೆಲ್ಲರೂ ನಮ್ಮ ಗೆಳೆಯರು ನಾವು ಎಲ್ಲರೂ ಕೂಡಿ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಸಂಘಟಿಸಿ ತೆರೆಮರೆ ಹಿಂದೆ ಎಷ್ಟು ಒಂದು ಕಾರ್ಯ ಮಾಡಬೇಕು ಅದನ್ನ ಮಾಡಿ ಒಂದು ಒಳ್ಳೆಯ ರೀತಿಯಾಗಿ ಒಂದು ಸ್ಪಂದನೆ ವಿದ್ಯಾರ್ಥಿಗಳನ್ನು ಸಿಗೋ ರೀತಿ ಮಾಡಿ ಈ ಒಂದು ಹೋರಾಟ ಕಟ್ಟುವ ಪ್ರಯತ್ನ ನಾನು ಇಲ್ಲಿವರೆಗೆ ಮಾಡ್ತಾ ಬಂದಿದ್ದೀನಿ. ಅದೆಲ್ಲರೂ ತಮಗೆ ಗೊತ್ತೇ ಇದೆ. ಇವತ್ತಿನ ಒಂದು ಸಿಹಿ ಸುದ್ದಿ ಏನಂದರೆ ಇವತ್ತು ಪೊಲೀಸ್ ಇಲಾಖೆ ಒಂದು ನೇಮಕಾತಿ ಸ್ಟಾರ್ಟ್ ಆಗಿದೆ. ಇವತ್ತು ಇಷ್ಟೊಂದು ಅರ್ಜೆಂಟಾಗಿ ಅವರು ಇವತ್ತೇ ಯಾಕೆ ಬಿಟ್ಟರು ಅಂತ ನಿಮಗೆ ಕ್ವಶನ್ ಮೂಡ್ಬೋದು. ಆದರೆ ಇದರ ಹಿಂದೆ ಭಾಳ ಪರಿಶ್ರಮ ಇದೆ. ಭಾಳ ಧಾರವಾಡ ವಿದ್ಯಾರ್ಥಿ ಇದು ಏನಾದರೂ ಗೆಲುವು ಈ ನೋಟಿಫಿಕೇಷನ್ ಯಶಸ್ಸು ಏನಾದರೂ ನಿಜವಾಗಿ ದಕ್ಕಬೇಕಂದ್ರೆ ಅದು ಈ ಧಾರವಾಡ ವಿದ್ಯಾರ್ಥಿಗಳಿಗೆ ದಕ್ಕಬೇಕು. ಈ ಧಾರವಾಡದಲ್ಲಿ ಇರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಗೆ ನಮ್ಮ ಸಹೋದರರಿಗೆ ಈ ಒಂದು ಗೆಲುವು ದಕ್ಕಬೇಕು. ಯಾಕಂದರೆ ಅವರ ಒಂದು ಹೋರಾಟ, ಅವರ ಒಂದು ಕೆಚ್ಚದೆ ಹೋರಾಟ, ಅವ್ರ ಕೆಚ್ಚದೆ ಧೈರ್ಯ ಯಾರಿಂದೂ ತೋರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಇಡೀ ದೇಶವೇ ತಿರುಗಿ ನೋಡೋ ಥರ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು. ಮತ್ತು ಯಾವುದೇ ಸಂಘಟನೆ ಆಗಲಿ ಕರೆ ಕೊಟ್ಟಾಗ ದೊಡ್ಡ ಮಟ್ಟದಲ್ಲಿ ಒಂದು ಸೇರಿ ಹೋರಾಟ ಮಾಡುವಂಥ ಒಂದು ತಾಕತ್ತು ಏನಾದರೂ ಇದ್ದರೆ ಧಾರವಾಡ ವಿದ್ಯಾರ್ಥಿಗಳಿಗಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳ ಸಂಘಟನೆಗೆ ಪೊಲೀಸ್ ಇಲಾಖೆ ಒಂದು ನಿರ್ಬಂಧ ಹಾಕಿರೋ ಥರ ಹಾಕಿಬಿಟ್ಟಿತ್ತು. ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಹಾಕಿದಂಗೆ ಆಗಿಬಿಟ್ಟಿತ್ತು. ಎಷ್ಟೇ ಮನವಿ ಕೊಟ್ಟರು ಕೂಡ ಏನಾದರೂ ಒಂದು ಕಾರಣ ಹೇಳಿ ಅದನ್ನ ತಿರಸ್ಕೃತ ಮಾಡುತ್ತಾನೆ ಬಂದಿತ್ತು. ಯಾವುದೇ ಹೋರಾಟ ಮಾಡೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಹೀಗಾಗಿ ನಾವೇನಾದರೂ ಇದಕ್ಕೆ ಅಲ್ಟರ್ನೇಟಿವ್ ಸೊಲ್ಯೂಷನ್ ಹುಡುಕಾಡಬೇಕು. ಇದಕ್ಕೆ ಸರ್ಕಾರ ಮೇಲೆ ಪ್ರೆಷರ್ ತಂದು ನೋಟಿಫಿಕೇಷನ್ ಮಾಡಿಸಲೇಬೇಕಂತ ನಾನು ನಮ್ಮ ಗೆಳೆಯರಾದಂಥ ವಸಂತ್ ಸರ್ ಅವರು ರೈತ ಸಂಘಟನೆ ಸಂಪರ್ಕ ಬಂದು ರೈತರಿಗೆ ಈ ಧಾರವಾಡದಲ್ಲಿ ವಿದ್ಯಾರ್ಥಿಗಳಾಗುತ್ತಿರುವಂಥ ನೋವು, ಇಲ್ಲಿ ಆಗುತ್ತಿರುವಂಥ ಸಾವುಗಳು, ಇಲ್ಲಿ ಖಿನ್ನತೆ ಒಳಗಾಗಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ನೋವನ್ನು ಕಣ್ಣಿಗೆ ಕಟ್ಟುವ ರೀತಿ ಸುಮಾರು 3 ತಿಂಗಳ ಪ್ರಯತ್ನ ಮಾಡಿ ರೈತ ಸಂಘಟನೆ ಮತ್ತು ರೈತ ಸಂಘಟನೆ ಮುಖಂಡರಾದಂಥ ಶಶಿಕಾಂತ್ ಗುರೂಜಿ ಮತ್ತು ಚನ್ನಪ್ಪನವರ ಪೂಜಾರಿ ಅವರ ಮನವೊಲಿಕೆ ಮಾಡಿ ನಾವು ಇವತ್ತು ಇದರ ಹಿಂದಿನ ಒಂದು ಮನವಿ ಕೊಟ್ಟಿದ್ವಿ ಸರ್ಕಾರಕ್ಕೆ, ನೋಟಿಫಿಕೇಷನ್ ಮಾಡಬೇಕು, ಇಲ್ಲಾಂದರೆ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ. ಆದರೂ ಸರ್ಕಾರ ಎಲ್ಲೇ ಒಂದು ಕಡೆ ಅದನ್ನ ಒಂದು ಸರ್ಕಾರ ಅತಂತ್ರ ಪರಿಸ್ಥಿತಿಯಲ್ಲಿರುವುದರಿಂದ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಈಗ ಒಂದು ವಾರದಿಂದ ಗುರೂಜಿಯವ್ರ ಮೇಲೆ ಮತ್ತು ಚನ್ನಪ್ಪನನ್ನ ಅವರಿಗೆ ಭೇಟಿಯಾಗಿ ಸತತ ಪ್ರಯತ್ನ ಮಾಡುವುದರ ಮೂಲಕ ಅವ್ರನ್ನು ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡೋಣಂತ ಧಾರವಾಡಕ್ಕೆ ಎಲ್ಲ ಒಂದು ಸಿದ್ಧತೆ ಮಾಡಿಕೊಂಡು ಪೂರ್ವ ಸಿದ್ಧತೆ ಮಾಡಿಕೊಂಡು ನಮ್ಮ ಗೆಳೆಯರೆಲ್ಲ ಕೂಡಿ ಇವತ್ತು ಅವರ ಒಂದು ಬರಮಾಡಿಕೊಂಡಿದ್ವಿ. ಅದೇ ರೀತಿಯಾಗಿ ಗುರೂಜಿಯವರು ಮತ್ತು ಶಶಿಕಾಂತ್ ಗುರೂಜಿ ಮತ್ತು ಚನ್ನಪ್ಪನ ಪೂಜಾರಿ ಅವರು ಬಹಳ ಖಡಕ್ಕಾಗಿ ಇವತ್ತು ಡಿ ಸಿಗೆ ಒಂದು ಎಚ್ಚರಿಕೆ ಕೊಟ್ಟರು. ಇಲ್ಲಿವರೆಗೆ ನಾವು ಏನು ಮನವಿ ಕೊಟ್ಟಿದ್ದೀವಿ, ಅದು ನೀವು ಏನು ಮಾಡಿದ್ರಿ, ಅದರ ಪ್ರತ್ಯುತ್ತರ ಏನೂ ಬಂದಿಲ್ಲ. ಬಟ್ ಇವಾಗ ಈ ಕೂಡಲೇ ನೀವು ಇದನ್ನು ಚೀಫ್ ಸೆಕ್ರೆಟ್ರಿಗೆ ತಿಳಿಸಲೇಬೇಕಂತ ಭಾಳ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟು, ಅದೇ ರೀತಿಯಾಗಿ ಡಿ ಸಿ ಕಚೇರಿ ಗೇಟ್ ಹಾಕಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ. ಡಿ ಸಿ ಕಚೇರಿ ಗೇಟ್ ಹಾಕಿ ಇಲ್ಲಿವರೆಗೆ ಯಾರೂ ಪ್ರತಿಭಟನೆ ಮಾಡಿದ ಉದಾಹರಣೆ ಇಲ್ಲ ಧಾರವಾಡದಲ್ಲಿ. ಆದರೆ ಯಾವುದೇ ಒಂದು ಸರ್ಕಾರಿ ಇಲಾಖೆ ಕಚೇರಿ ಕೀಲಿ ಹಾಕಿ ಗೇಟ್ ಹಾಕಿ ಪ್ರತಿಭಟನೆ ಮಾಡೋ ತಾಕತ್ತು ಏನಾದರೂ ಇದ್ದರೆ ಅದು ರಾಜ್ಯ ರೈತ ಸಂಘಟನೆಗೆ ಮಾತ್ರ ಇದೆ. ಅಂಥದಕ್ಕೆ ಯಾರೂ ಅವಕಾಶ ಮಾಡಿಕೊಡಲ್ಲ. ಬಟ್ ರಾಜ್ಯ ರೈತ ಸಂಘಟನೆ ಚುನಾಪನಾ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವರು ಎಷ್ಟೊಂದು ಇವತ್ತು ಒಂದು ಆಕ್ರೋಶಗೊಂಡಿದ್ರಂದರೆ ಅದು ಏನು ಬೇಕಾದಾಗಲಿ ಡಿ ಸಿ ಕಚೇರಿ ಗೇಟ್ ಹಾಕಿ ಪ್ರತಿಭಟನೆ ಮಾಡೋದಂತ ಡಿ ಸಿ ಕಚೇರಿ ಗೇಟ್ ಹಾಕಿ ಇವತ್ತು ಪ್ರತಿಭಟನೆ ಮಾಡಿದ್ವಿ. ಆ ಒಂದು ಪ್ರತಿಭಟನೆ ಒಂದು ಆಕ್ರೋಶ ಒಂದು ಗಟ್ಟಿತನ ನೋಡಿ ಡಿ ಸಿ ಅವರು ಎಲ್ಲೋ ಒಂದು ಕಡೆ ತಲ್ಲಣಗೊಂಡ್ರು. ಅವರು ನಮ್ಮ ಎಲ್ಲರ ಮುಂದೆ ಅದು ಚೀಫ್ ಸೆಕ್ರೆಟ್ರಿ ಅವ್ರಿಗೆ ವಾಟ್ಸಪ್ ಮಾಡಿ ಮತ್ತು ಅವ್ರಿಗೆ ಕಾಲ್ ಮುಖಾಂತರ ಮಾತಾಡಿದರು. ಇಲ್ಲಿ ಒಂದು ಪರಿಸ್ಥಿತಿ ಬಗ್ಗೆ, ಧಾರವಾಡದಲ್ಲಿ ಆಗುತ್ತಿರುವಂಥ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ವಿದ್ಯಾರ್ಥಿಗಳಿಗೆ ಬೆನ್ನಿಂದ ಇವತ್ತು ರೈತ ಸಂಘಟನೆ ಬಂದು ನಿಂತಿದೆ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಈ ಧಾರವಾಡದಲ್ಲಿ ಹೋರಾಟ ಆಗುತ್ತೆ ಅಂತ ನಮ್ಮ ಮುಂದೆನೇ ಹೇಳಿದ್ರು ಅವರು. ಹೀಗಾಗಿ ಸರ್ಕಾರ ಚೀಫ್ ಸೆಕ್ರೆಟರಿ ಅವ್ರಿಗೆ ಸ್ಪಂದನೆ ಮಾಡಿಲ್ಲ. ಇವತ್ತು ಎನಿ ಕಂಡೀಷನ್ ಪೊಲೀಸ್ ನೇಮಕಾತಿ ಮಾಡ್ತೀವಿ, ಉಳಿದ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ಇವತ್ತು ಪಿ ಸಿ ನೋಟಿಫಿಕೇಷನ್ ಆಗಿದೆ. ನಾವು ಕೂಡ ನಂಬಿರಲಿಲ್ಲ ಪಿ ಸಿ ನೋಟಿಫಿಕೇಷನ್ ಇಷ್ಟೊಂದು ಇವತ್ತೇ ಆಗುತ್ತೆ ಅಂತ. ಬಟ್ ಸರ್ಕಾರ ಇಷ್ಟೊಂದು ಸ್ಪಂದನೆ ಮಾಡುತ್ತೆ ಅಂತ ನಾವು ಗೊತ್ತಿರಲಿಲ್ಲ. ಅದು ಇಷ್ಟೊಂದು ನೈಟ್ ಹೊತ್ತಲ್ಲಿ ಕೂಡ ಅವರು ನೋಟಿಫಿಕೇಷನ್ ಹೊರಡಿಸುವಂಥ ಮಟ್ಟಿಗೆ ಸರ್ಕಾರ ಇವತ್ತು ಭಯ ಬಿದ್ದಿದೆ. ಹಾಗಾಗಿ ನಾನು ಕೇಳೋದೇನೆಂದರೆ, ಕೇವಲ ಸುಮಾರು 3,300 ನೋಟಿಫಿಕೇಷನ್ ಪೊಲೀಸ್ ಇಲಾಖೆ ನೋಟಿಫಿಕೇಷನ್ ಆದರೂ ಖಾಲಿ ಇರೋದು 15,000ಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಆದರೆ ಅಪ್ರಾಕ್ಸಿಮೇಟ್ಲಿ 15,000, ಅದಕ್ಕಿಂತ ಜಾಸ್ತಿನೇ ಇದಾವೆ. 25,000 ತನಕ ಖಾಲಿ ಇದೆ. ಯಾಕಂದರೆ 26, 27 ಹಿಂಗೆ ರಿಟೈರ್ಡ್ ಹಾಕೋತ ಬರ್ತಾರೆ. ಹೀಗಾಗಿ ಅದರಲ್ಲಿ ಇವರು ಸುಮ್ಮನೆ ಈ ಒಂದು ಹೋರಾಟವನ್ನು ತಣಿಸೋಗೋಸ್ಕರ ಈ ಒಂದು 3,300 ನೋಟಿಫಿಕೇಷನ್ ಮಾಡಿದ್ದಾರೆ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಇದು ಅಲ್ಪ ತೃಪ್ತಿ ಮಾತ್ರ.
ಇದು ಸಂಪೂರ್ಣ ತೃಪ್ತಿ ಅಲ್ಲ. ಯಾಕಂದರೆ ಸುಮಾರು 6 ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಈಗ 3,300 ಆಗಿದ್ದಾವೆ. ಬಟ್ ಪಿ ಸಿ ಓದುವಂಥ ಹುಡುಗರು 4ರಿಂದ 5 ಲಕ್ಷ ಜನ ಇದ್ದಾರೆ. ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಈ ನೋಟಿಫಿಕೇಷನ್ ಆಗಿರುವಂಥ ನೋಟಿಫಿಕೇಷನ್ನು ಇನ್ನೂ ಹುದ್ದೆಗಳು ನಾವು ಜಾಸ್ತಿ ಮಾಡಬೇಕು. ಎಲ್ಲ ಇಲಾಖೆಗಳ ನೇಮಕಾತಿಯನ್ನು ಮಾಡಿಸ್ಬೇಕಂದ್ರೆ ನಾವೆಲ್ಲರೂ ಇನ್ನೂ ಒಗ್ಗಟ್ಟಾಗಿ ರೈತ ಸಂಘಟನೆ ಶಶಿಕಾಂತ್ ಗುರೂಜಿ ಮತ್ತು ಚನ್ನಪ್ಪನ ಪೂಜಾರವರ ಮುಖಂಡತ್ವದಲ್ಲಿ ಹೋರಾಟ ಮಾಡಬೇಕಂತ. ಇನ್ನೂ ಸುಮಾರು ಕಡಿಮೆ ಏನೂ ಇಲ್ಲ ಅಂದರೆ ಈ ವರ್ಷ 2 ಲಕ್ಷ ಹುದ್ದೆ ತುಂಬಲೇಬೇಕು ಅವರು. ಯಾಕಂದ್ರೆ ಅವರೇ ಮಾತು ಕೊಟ್ಟಿದ್ದಾರೆ, ಸರ್ಕಾರವೇ ವರ್ಷಕ್ಕೆ 1 ಲಕ್ಷ ತುಂಬ್ತೀವಿ ಅಂತ. ಆದರೆ ಇವರು ಇಷ್ಟೊತ್ತಿಗೆ ಅವ್ರು 3 ಲಕ್ಷ ತುಂಬಬೇಕಿತ್ತು. ಈಗ ಕೇವಲ ಅವರು 56,000 ತುಂಬ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ 56,000ರಲ್ಲಿ ಹೆಚ್ಚಿಗೆ ಭಾಗಕ್ಕೆ ಸುಮಾರು 32,000 ಇದ್ದಾವೆ. 6-7 ಜಿಲ್ಲೆಗೆ 32,000 ಇದ್ದಾವೆ. 24 ಜಿಲ್ಲೆಗಳಿಗೆ ಕೂಡಿ 24,000 ಇದ್ದಾವೆ. ಇದು 24 ಜಿಲ್ಲೆಗೆ 24,000 ಇದು ಯಾವ ಮೂಲೆಯೂ ಆಗೋದಿಲ್ಲ. ಯಾಕಂದರೆ ಸುಮಾರು 10 ಲಕ್ಷ ಜನ ಇವತ್ತು ಓದ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮಲ್ಲಿ ನಿಮ್ಮ ಒಂದು ಅಭಿಪ್ರಾಯ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲ ಪಿ ಸಿ ನೋಟಿಫಿಕೇಷನ್ ಆಗಿದೆ ಸಾಕೇನು, ನಾವು ಹೋರಾಟ ಏನು ಬೇಡ, ಇಷ್ಟೇ ಸಾಕು, ಇಷ್ಟಕ್ಕೆ ಓದ್ತೀವಿ ಅಂತ ಅಂದು ಹೋರಾಟ ಬೇಡ ಅಂದರೆ ನೀವು ಕಮೆಂಟ್ ಹಾಕಿ. ಆ ರೀತಿಯೇ ಮುಂದುವರೆದು ಬಿಡೋಣ ನಾವು, ಬೇಡ ಸಾಕಂತ. ಇಲ್ಲ ಇನ್ನೂ 2,84,000 ಹುದ್ದೆ ಖಾಲಿದ್ದಾವೆ. ಇನ್ನೂ 2 ಲಕ್ಷ ಹುದ್ದೆ ಕಾಲ್ಫಾರ್ಮ್ ಆಗಲೇಬೇಕು. ನೀವು ಹೋರಾಟ ಕರೆದಾಗ ನಾವು ಬಂದೇ ಬರ್ತೀವಿ, ನಿಮ್ಮ ಸಪೋರ್ಟ್ ನಿಲ್ತೀವಿ. ಶಶಿಕಾಂತ್ ಗುರೂಜಿ ಮತ್ತು ಚನ್ನಪ್ಪನ ನೇತೃತ್ವದಲ್ಲಿ ಹೋರಾಟ ಆದರೆ ನಾವು ಬಂದೇ ಬರ್ತೀವಿ ಅಂತ ನೀವೊಂದು ಗಟ್ಟಿತನದಿಂದ ಹೇಳೋದಾದರೆ ಅದನ್ನು ಕಮೆಂಟ್ ಹಾಕಿ. ಆ ಒಂದು ಮೆಜಾರಿಟಿ ನೋಡ್ಕೊಂಡು ನಾವು ಮುಂದುವರಿತೀವಿ. ಯಾಕಂದರೆ ಯಾವುದೇ ಒಂದು ಹೋರಾಟ ಆಗಬೇಕಂದ್ರೆ ಈ ಧಾರವಾಡ ವಿದ್ಯಾರ್ಥಿಗಳ ಒಂದು ಪಾತ್ರ ತುಂಬಾ ಇದೆ. ಈಗ ನೋಟಿಫಿಕೇಷನ್ ಆಗಿರುವುದರಿಂದ ಪ್ರತಿಯೊಬ್ಬರಿಗೂ ಸ್ವಲ್ಪ ಓದಬೇಕು, ಇನ್ನೂ ಸ್ವಲ್ಪ ಇದನ್ನ ಇದ್ದೇ ಇರುತ್ತೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವುದೂ ಮೂಲೆ ಅಲ್ಲ. ಯಾಕಂದರೆ ಸುಮಾರು 3 ಲಕ್ಷ ಜನ ಬರೀ ಪಿ ಸಿ ಓದ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳಬೇಕು, PSI ನೋಟಿಫಿಕೇಷನ್ ಏನಿದೆ, PSIದಲ್ಲಿ ಸುಮಾರು 600 ಹುದ್ದೆಗಳು ಖಾಲಿ ಇದ್ದರೂ ಕೂಡ ಎಲ್ಲ ಪ್ರಮೋಷನ್ ಮೂಲಕ ತುಂಬಿ ಅಲ್ಲಿ ಕೇವಲ 100ರಿಂದ 110 ಹುದ್ದೆಗಳು ಮಾತ್ರ ಉಳಿದಿದ್ದಾವೆ. ಈ ರೀತಿ ಪ್ರಮೋಷನ್ ಮೂಲಕ ತುಂಬುವುದರ ಮೂಲಕ ವಿದ್ಯಾರ್ಥಿಗಳನ್ನು ಹೊರಗಿಡುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ PSI ಹುದ್ದೆ ಕಾಲ್ಫಾರ್ಮ್ ಆಗಬೇಕು, ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂದರೆ ನೀವೆಲ್ಲರೂ ನಿಮ್ಮ ಒಂದು ಬೆಂಬಲ ಬೇಕು. ನೀವು ಏನು ಮಾಡೋಣ ಅಂತ ಹೇಳಿ. ಇಲ್ಲ ನಾವು ಸರ್ಕಾರ 56,000 ಮಾಡಿದ್ರೆ ಸಾಕಂತಂದರೆ ಅಷ್ಟೇ ಸಾಕು. ಇಲ್ಲ ಇನ್ನೂ ಬೇಕಂದರೆ ಹೋರಾಟ ಮಾಡೋಣ. ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತೀನಿ. ನಮಸ್ಕಾರ.